ರಾಜ್ಯ ರಾಜಕೀಯದಲ್ಲೀಗ ಗದ್ದುಗೆಗೆ ಗುದ್ದಾಟ ಜೋರಾಗಿದೆ. ಒಂದೆಡೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನಕ್ಕೆ ಪಟ್ಟು ಹಿಡಿದು ಪೈಪೋಟಿಗಿಳಿದ್ರೆ ಪಟ್ಟ ಬಿಡದ ಸಿಎಂ ಸಿದ್ದರಾಮಯ್ಯ ಹೊಸ ಗೇಮ್ ಪ್ಲಾನ್ ಶುರು ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸ್ಥಾನ ಉಳಿಸಲು ಆಪ್ತರು ಅಖಾಡಕ್ಕಿಳಿದಿದ್ರೆ ಇದೇ ಅವಧಿಯಲ್ಲಿ ನಮಗೂ ಸಚಿವ ಸ್ಥಾನ ಬೇಕು ಅಂತ ಶಾಸಕರು ಬೇಡಿಕೆ ಇಡ್ತಿದ್ದಾರೆ. ಅದಕ್ಕಾಗಿ ಸಿಎಂ ಡಿಸಿಎಂ ನಿವಾಸಕ್ಕೆ ಪರೇಡ್ ಕೂಡ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ನಾಯಕತ್ವದ ಜೊತೆ ಮಿನಿಸ್ಟರ್ ಗಿರಿಗೆ ಪಟ್ಟು. ಖರ್ಗೆ ಸಿದ್ದು ಡಿಕೆ ಮನೆಯೇ ಈಗ ಪವರ್ ಸೆಂಟರ್. ಪವರ್ ಶೇರಿಂಗ್ ಮಧ್ಯೆಯೇ ಶಾಸಕರಿಂದ ಪಟ್ಟು. ಕಾಂಗ್ರೆಸ್ನಲ್ಲಿ ನಾಯಕತ್ವ ಫೈಟ್ ಜೋರಾಗಿದೆ. ಇದರ ನಡುವೆ ಶಾಸಕರು ಡಿಕೆ ಪರವಾಗಿ ದೆಹಲಿ ಪರೇಡ್ ಮಾಡಿದ್ರು. ಇದೇ ವೇಳೆ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯಲು ಕಾಂಗ್ರೆಸ್ ಶಾಸಕರು ಪ್ಲಾನ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನಾನೇ ಪೂರ್ಣಾವಧಿ ಸಿಎಂ ಅಂತಿದ್ದಾರೆ. ಆದರೆ ಡಿಸಿಎಂ ಡಿಕೆಶಿ ಅಧಿಕಾರ ಹಂಚಿಕೆ ಆಗಲೇಬೇಕೆಂದು ಪಟ್ಟು ಹಿಡಿದಿದ್ದಾರೆ. ಇದರ ಮಧ್ಯೆ ಕೆಲ ಕಾಂಗ್ರೆಸ್ ಶಾಸಕರು ದೆಹಲಿ ಪರೇಡ್ ನಡೆಸುತ್ತಿದ್ದಾರೆ. ಪವರ್ ಶೇರಿಂಗ್ ಫೈಟ್ ಜೋರಾದ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಬಣದಲ್ಲೂ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಡಿಕೆ ಶಿವಕುಮಾರ್ ತಮ್ಮ ಪರವಾಗಿ ಬೆಂಬಲವನ್ನ ಕೋರಲು ಶಾಸಕರನ್ನ ಭೇಟಿ ಮಾಡ್ತಿದ್ರೆ, ಸಿದ್ದು ಬಣದ ಸಚಿವರು ಸಿದ್ದರಾಮಯ್ಯ ಸ್ಥಾನ ಉಳಿಸಲು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ಗೆ ಪೈಪೋಟಿ ಜೋರಾದ ಬೆನ್ನಲ್ಲೇ ಶಾಸಕರು ಸಹ ಸಿಎಂ ಡಿಸಿಎಂ ಭೇಟಿ ಮಾಡ್ತಿದ್ದಾರೆ. ಇದರ ನಡುವೆ ದೆಹಲಿಗೆ ಪರೇಡ್ ನಡೆಸಿದ ಶಾಸಕರು ಸಚಿವ ಸ್ಥಾನಕ್ಕೆ ಲಾಭಿ ಶುರು ಮಾಡಿದ್ದು, ತಾವು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದು ತಮಗೊಂದು ಅವಕಾಶ ಕೊಡಲೇಬೇಕೆಂದು ಪಟ್ಟು ಹಿಡಿದಿದ್ದಾರೆ. ದೆಹಲಿಯಿಂದ ಮರಳಿದ ಆನೇಕಲ್ ಶಾಸಕ ಶಿವಣ್ಣ, ನೆಲಮಂಗಲ ಶಾಸಕ ಶ್ರೀನಿವಾಸ್ ಸಹ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದು, ತಾವು ಸಚಿವ ಸ್ಥಾನಕ್ಕೆ ಬೇಡಿಕೆ ಇಡಲು ಪಕ್ಷದ ನಾಯಕರನ್ನ ಭೇಟಿ ಮಾಡಿದ್ವಿ ಅಂತಿದ್ದಾರೆ. ಸಿಎಂ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಪೈಪೋಟಿ ಶುರುವಾದ ಬೆನ್ನಲ್ಲೇ ಶಾಸಕರು ಸಹ ಸಚಿವ ಸ್ಥಾನಕ್ಕೆ ಲಾಭಿ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಅದ್ಯಾವ ಶಾಸಕರಿಗೆ ಮಿನಿಸ್ಟರ್ ಗಿರಿ ಸಿಗುತ್ತೆ ಅನ್ನೋದೇ ಇದೀಗ ವಿಶೇಷವಾಗಿದೆ. ಸಚಿವ ಸ್ಥಾನ ಕೊಡುವಂತ ಮುನ್ಸೂಚನೆ ಇದೆಯಾ ಸರ್ ಹೈಕಮಾಂಡ್ ಇಂದ ನಿಮ್ಗೆ? ಈಗ ನನಗೆ ಮುನ್ಸೂಚನೆ ಅಲ್ಲಲ್ಲ, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಯಾವ ಸಂದರ್ಭದಲ್ಲಿ ಏನೇನು ನಾವು ಮಾಡಬೇಕು, ಯಾರ್ಯಾರಿಗೆ ಏನೇನು ಅವಕಾಶಗಳು ಮಾಡಿಕೊಡ್ಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ. ನಾನು ಬಲವಾಗಿ ನನಗೆ ಮಂತ್ರಿ ಸ್ಥಾನ ಬೇಕು ಅಂತೇಳಿ ಕೇಳಿದ್ದೀನಿ. ಹೈಕಮಾಂಡ್ ಅವ್ರನ್ನ ಭೇಟಿ ಮಾಡಿದಾಗ ಇಲ್ಲಿನ ವಿಚಾರ, ರಾಜಕೀಯ ಪರಿಸ್ಥಿತಿಗಳಾಗಿದೆ, ಮತ್ತೆ ಶೇರಿಂಗ್ ವಿಚಾರವಾಗಿ ಯಾವೆಲ್ಲ ಅನಿಸಿಕೆಗಳನ್ನ ನಿಮ್ಮನ್ನ ಕೇಳಿ ಮಾಹಿತಿ ಪಡ್ಕೊಂಡ್ರು ಸರ್ ಹೈಕಮಾಂಡ್ ಅವರು? ಶೇರಿಂಗ್ ವಿಷಯಗಳೆಲ್ಲಾನು ಕೂಡ ನಮ್ಮ ಹತ್ರ ಯಾವುದು ಮಾತಾಡಿಲ್ಲ. ಯಾಕೆಂದ್ರೆ ಶೇರಿಂಗ್ ವಿಷಯ ಮತ್ತೊಂದು ನಮ್ಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ನಾವು ಕೇಳಿರೋದು ನನ್ನ ವೈಯಕ್ತಿಕವಾಗಿ ನನಗೆ ಮಂತ್ರಿ ಮಾಡಿ ಸರ್, ನಾನು ಸೀನಿಯರ್ ಇದ್ದೀನಿ, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತನಾಗಿದ್ದೀನಿ ಅಂತ ಕೇಳ್ಕೊಂಡಿದ್ದೀನಿ. ಮಂತ್ರಿ ಕೇಳಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ನಮ್ಮ ಯಾರು ರಂಗನಾಥ್ ಅವರು ಹೋಗಿ ಬರೋಣ ಬನ್ನಿ ಅಂತಂದ್ರು. ಅದಕ್ಕೆ ಕೇಳೋಣ ಅಂತ ಹೋದೋ ನಾವು ಇಲ್ಲಿ ಡೆಲ್ಲಿ ಇಳಿದೇ ಇಲ್ಲ. ಅದೇ ನಿಮ್ಮ ಮೀಡಿಯಾದಲ್ಲೆಲ್ಲ ನಮ್ಗೆ ಅಲ್ಲೆಲ್ಲ ಗೊತ್ತಾಯ್ತು, ನೀವು ಮುಖ್ಯಮಂತ್ರಿ ಅವ್ರಿಗೆ ಚೇಂಜ್ ಮಾಡೋಕ್ಕೆ ಕೇಳಕ್ಕೆ ಬಂದವ್ರಿ ಅಂತ ಹೇಳ್ಬಿಟ್ಟು ನಿಮ್ಮ ಮೀಡಿಯಾದಾಗೆಲ್ಲ ಗೊತ್ತಾಯ್ತು ಅಂತ ಹೇಳಿದ್ರು. ನಮಗೆ ದೊಡ್ಡ ಆಶ್ಚರ್ಯ, ನಾವು ಹೇಳಿದ್ರೆ ಮುಖ್ಯಮಂತ್ರಿಗಳನ್ನ ಚೇಂಜ್ ಮಾಡ್ತಾರ? ನಾವು ಹೋಗಿದ್ದು ನಮ್ಗೆ ಕೇಳೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.